ಏನು ನಡೀತದೆ ಇಲ್ಲಿ? ಇವ್ರು ಯಾವಾಗ ಬಂದರು? ಈಗ ಏನಂತೆ? ದೀಪ ಅವ್ರನ್ನ ಹುಡ್ಕೊಂಡು ಬಂದ್ರು. ಅವ್ರ ಹತ್ರ ಇದ್ದಾಗಂತೂ ಅವ್ರ ಜೊತೆ ಚೆನ್ನಾಗಿರಲಿಲ್ಲ. ಈಗ ಅವ್ರು ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಈಗ ಅವ್ರನ್ನ ಹುಡ್ಕೊಂಬಂದಿದ್ದೀರಾ. ನೀವು ಅವತ್ತು ಮಾಡಿದ ತಪ್ಪಿಂದ ನಾನು ಅವ್ರನ್ನ ಮದುವೆ ಆಗೋ ಥರ ಆಯಿತು. ಅವ್ರು ನನ್ನ ಹೆಂಡತಿ ಆಗೋ ಥರ ಆಯಿತು. ಪ್ರೀತಿ ಅಂದರೆ ಏನು ಅಂತ ಅವರಿಂದ ನಾನು ಕಲಿಯೋ ಥರ ಆಯಿತು. ಅಂದ್ರೆ ದೀಪನ್ ಕಂಡ್ರೆ ನಿಮಗಿಷ್ಟನಾ? ಬರೀ ಇಷ್ಟ ಅಲ್ಲ, ನನ್ನ ಪ್ರಾಣ ಅವರು. ಹಾಗಾದ್ರೆ ದೀಪ ಯಾವತ್ತೂ ನಿಮ್ಮನ್ನ ಬಿಟ್ಕೊಡಲ್ಲ. ಇವತ್ತಲ್ಲ ನಾಳೆ ಅವಳು ನಿಮಗೆ ಸಿಕ್ಕೇ ಸಿಗ್ತಾಳೆ. ನಿಜವಾದ ಪ್ರೀತಿ ಯಾವತ್ತೂ ಸಾಯಲ್ಲ. ನನ್ನ ತಂಗಿ ಸತ್ತಿಲ್ಲ. ಇಲ್ಲೇ ಎಲ್ಲೋ ಬೇರೆ ರೂಪದಲ್ಲಿದ್ದು ನಿಮ್ಮನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ. ಅಪ್ಪ, ನನ್ನಿಂದ ನಿನ್ಗೆ ಅಮ್ಮನ್ಗೆ ತುಂಬಾನೇ ತೊಂದರೆ ಆಗಿದೆ. ಕೆಟ್ಟ ಹೆಸರು ತಂದಿದ್ದೀನಿ. ನೀನು ನನಗೆ ಏನೇ ಶಿಕ್ಷೆ ಕೊಟ್ಟರು ನಾನು ತಗೊಳಕ್ ರೆಡಿ ಇದ್ದೀನಿ. ನಿನ್ನ ತಪ್ಪನ್ನು ನೀನೇ ತಿದ್ದುಕೊಂಡು ನೀನೆಲ್ಲೇ ಇರು, ಚೆನ್ನಾಗಿರು. ದೀಪ, ಈಗಲೂ ನಾನು ನಿನ್ನ ವಿರುದ್ಧವಾಗಿ ನಡ್ಕೊಂಡ್ರೆ ಆ ದೇವರೇ ನನ್ನ ಕ್ಷಮಿಸಲ್ಲ. ನಾನು ಮಾಡಿರೋ ತಪ್ಪಿಗೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ಅಕ್ಕ ಏನ್ ಮಾಡ್ತಿದ್ಯಾ? ಚೆನ್ನಾಗಿರು, ನಾನು ಹೊಡ್ತೀನಿ. ಎಲ್ಲಿಗೆ? ಗೊತ್ತಿಲ್ಲ, ಆದ್ರೆ ಇನ್ ಮುಂದೆ ಯಾವತ್ತೂ ನಿನ್ನ ಕಣ್ಮುಂದೆ ಕಾಣಿಸ್ಕೊಳ್ಳಲ್ಲ. ಅಕ್ಕ ಗಾಬರಿ ಆಗ್ಬೇಡ, ನಾನೇನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಲ್ಲ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಂಡು ಇನ್ನು ಮುಂದೆ ಹೊಸ ಜೀವನನ ಶುರು ಮಾಡ್ತೇನೆ. ಹೋಗ್ತೀನಿ. ಗನ್ ಇದೆ ಅಂತ ಮೊದಲು ತೊಗೊಂಡು ಶೂಟ್ ಮಾಡೋದು ಸರಿಯಲ್ಲ. ಗನ್ನನ್ನು ಯಾವ ಸಂದರ್ಭದಲ್ಲಿ ಯಾಕೆ ಬಳಸಬೇಕು ಅಂತ ತಿಳ್ಕೊಬೇಕು. ನಿಮ್ಮ ಪ್ರಕಾರ ನಮಗೆ ಕೊಟ್ಟರೆ ಗನ್ನಿಂದ ಯಾವ ಸಂದರ್ಭದಲ್ಲಿ ಹೆಂಗೆ ಶೂಟ್ ಮಾಡೋದನ್ನ ತಿಳ್ಕೊಬೇಕು. ಯಾವಾಗ ಶೂಟ್ ಮಾಡ್ಬೋದು ಹೇಳಿ ಸರ್. ನಮ್ಮ ವಿರುದ್ಧ ಯಾರೇ ತೊಡೆ ತಟ್ಟಿದ್ರೂ ನಮಗೆ ಕೊಟ್ಟಿರೋ ಗನ್ನ ಅವ್ರ ವಿರುದ್ಧ ಅಸ್ತ್ರವಾಗಿ ಬಳಸಬೇಕು. ಆಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಭಯ ಇರೋದು. ಇವನ ಮಾತನ್ನು ಎಲ್ಲರೂ ಒಪ್ತೀರಾ? ಸರ್, ಕಣ್ಣಿರೋದು ಬೇಕಾಬಿಟ್ಟಿಯಾಗಿ ಬಳಸೋದಕ್ಕಲ್ಲ, ಶಕ್ತಿಗಿಂತ ಯುಕ್ತಿ ಮೇಲೋ ಅನ್ನೋದನ್ನ ನಾವು ಮೊದಲು ಪಾಲಿಸಬೇಕು.